यतिराज 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 जय हो यतिराज यतिराज रामानुज जय हो रामानुज जय हो भेषजं शन्नो अस्तु द्विपदे शञ्चतुष्पदे ॐ शान्ति शान्ति शान्तिः सहस्रशीर्षा पुरुषः सहस्रविरोहति एतावानस्य महिमा अतोऽध्याय दुष्टपूरुषः मालोऽस्य विश्वाभूतानि कृपादस्यामृतं दिवि कृपादूर्वपुरैपूर्वः पादोऽस्येहवः यत्पुरुषेण हविषा देवायज्ञमतन्वता तस्माद्यज्ञान् सर्वभूतः समाहूः प्राहुर्पादः श्रीयते
देवकी परमानंदम कृष्ण वंदे जगद्गुरु जिया दाशरथी राम घनश्याम श्री सीतया लक्ष्मण योगिनी यश्रुति स्मृति सूत्राण अंतर्जल विशेषणति MES ಶಿಕ್ಷಣ ಸಂಸ್ಥೆಗೆ ಬರುವುದು ಅಂದರೆ ಅತ್ಯಂತ ಸಂತೋಷದ ಸಂಗತಿ, ಹೆಮ್ಮೆಯ ಸಂಗತಿ. ಸುಮಾರು 59 ವರ್ಷಗಳ ಹಿಂದೆ ನಾನು ಇದೇ MES ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಯಾಗಿದ್ದೆ. ಯಾರಾದರೂ ಆ ರೀತಿ ಪರಿಚಯ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ. ಯಾರು ಪರಿಚಯ ಮಾಡಲಿಲ್ಲ, ನಾನೇ ಮಾಡಿಕೊಡ್ತಾ ಇದ್ದೇನೆ. ಇದು 1 ವರ್ಷ ಆದರೆ ಷಷ್ಠಿ ಪೂರ್ತಿ ನಮ್ಮ MES ಕಾಲೇಜಿಗೂ ನಮಗೂ ಇರುವ ಸಂಬಂಧ. ನಾನು ಪ್ರತಿ ಬಾರಿ ಬರುವಾಗಲೆಲ್ಲ ಆ ಎಲ್ಲ ಹಿರಿಯರ ನೆನಪು ನನಗಾಗತ್ತೆ. BR ಸುಬ್ರಾಯನಿಂದ ಹಿಡಿದು ವೆಂಕಟನಾರಾಯಣ ಇರ್ಬೋದು, MP ಶಾಸ್ತ್ರಿಗಳಿರ್ಬೋದು, ಶೇಷಾದ್ರಿಂಗರಿರ್ಬೋದು, ಸೌಮ್ಯಾದ್ರಿ ಇರ್ಬೋದು, ಅದೆಷ್ಟು ಜನ ಅಧ್ಯಾಪಕರು ಈ ಶಿಕ್ಷಣ ಸಂಸ್ಥೆಗೆ ಒಂದು ಹಿರಿಮೆಯನ್ನು ಗರಿಮೆಯನ್ನು ಕೊಟ್ಟಂಥದ್ದು. ಆ ಕಾಲಘಟ್ಟದಲ್ಲಿ MES ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ದೀವಿ ಅಂದರೆ ದೊಡ್ಡ ಹೆಮ್ಮೆಯ ಸಂಗತಿ. ಹೇಗೆ ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ರು, ಹಾಗೆ MES ಕಾಲೇಜ್ ಇವತ್ತಿಗೂ ಹಾಗೆ ಇದೆ. ಇದಕ್ಕೊಂದು ಇತಿಹಾಸ ಇದೆ. ಈ ಇತಿಹಾಸದ ಪುನರಾವರ್ತನೆ ಇವಾಗ ಆಗ್ತಾ ಇದೆ. ನಮ್ಮ MPL ಶಾಸ್ತ್ರಿಗಳು ಈ ಕಾಲೇಜ್ ಪ್ರವೇಶ ಮಾಡಿದ ಮೇಲೆ ಅದಕ್ಕೆ ವಿಶಿಷ್ಟವಾದಂತಹ ಒಂದು ಸ್ವರೂಪವನ್ನು ಕೊಟ್ಟರು. ಅವರು ಗಾಂಧಿನಗರ್ ಹೈಸ್ಕೂಲ್ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಅವರಲ್ಲಿಂದ ಬಂದರು. ನಾವು ಓದ್ತಾ ಇದ್ದಾಗ ಕೇವಲ ಒಂದೇ ಒಂದು ಫ್ಲೋರ್ ಇತ್ತು, ಕಾಮರ್ಸ್ ಮತ್ತು ಆರ್ಟ್ಸ್ ಮಾಡ್ತಾ ಇತ್ತು. ಆಮೇಲೆ ಈಗ ದೊಡ್ಡ ಆಗಿದೆ. ಆಗ MP
ಶಾಸ್ತ್ರಿಗಳು ಬಂದ ಮೇಲೆ ಇಲ್ಲಿ ಸಂಸ್ಕೃತ ಮತ್ತು ಸಂಸ್ಕೃತಿಯ ಸಂಗಮ ಇಲ್ಲಿ ಆಯಿತು. ನಾನು ಇದು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀನಿ, ಆದರೂ ಕೆಲವರಿಗೆ ಇದು ಗೊತ್ತಾಗಬೇಕು ಹೇಳ್ತಾ ಇದ್ದೀನಿ. MP ಶಾಸ್ತ್ರಿಗಳು ಬಂದ ದಿವಸ ನನ್ನನ್ನು ಕರೆದು, ನಾಳೆಯಿಂದ ಇಲ್ಲಿ ಪ್ರಾರ್ಥನೆ ಶುರು ಆಗಬೇಕು, ಭಾಗವತ ಗೀತೆ ಎಲ್ಲ ಶ್ಲೋಕಗಳ ಸಂಕಲನ ಮಾಡಿ ನಾಳಿಂದ ಶುರು ಮಾಡುವುದು. ಆವಾಗ ಶುರುವಾಗಿದ್ದಂಥ ಪ್ರಾರ್ಥನೆ ಪ್ರಾಯಶಃ ಈಗಲೂ ಮುಂದುವರಿತಾ ಇದೆ. ಧ್ರುವಸ್ತುತಿಯಿಂದ ಪ್ರಾರಂಭವಾಯಿತು. ಯೋ ಅಂತ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುತ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಗುರು ತ್ವಮೇವ ಎಲ್ಲದನ್ನ ಸಂಕಲನ ಮಾಡಿದರು. MP ಶಾಸ್ತ್ರಿಗಳು ಬಂದ ಮೇಲೆ ಕಾಲೇಜಿಗೆ ಒಂದು ದೊಡ್ಡ ಶಕ್ತಿ ಬಂತು. ಅವರು ನಮಗೆ ಕಾಮರ್ಸ್ನಲ್ಲಿ ಹಿಂದಿ ಇದ್ದರೂ ಸಹ ಅವರು ಸಂಸ್ಕೃತ ಹೇಳ್ತಾ ಇದ್ರು, ಮಹಾಭಾಷ್ಯ ಪಾಠ ಮಾಡ್ತಾ ಇದ್ರು BA. ಅವರ ಪ್ರಿನ್ಸಿಪಾಲ್ ರೂಮ್ನಲ್ಲೇ ಮಾಡ್ತಾ ಇದ್ರು. ನಾನು ಬರಲ್ಲ ಅಂತ ಕೇಳಿದೆ, ಬಂದು ಕೂತ್ಕೊಂಡು ಕೇಳು ಅಂತ ಹೇಳಿದ್ರು. ಅವರಿಗೆ ಅಷ್ಟು ಶ್ರದ್ಧೆ. ಇವತ್ತಿನ ದಿವಸ ಇವತ್ತು ಶುಭಾರಂಭಗೊಂಡಿರುವಂತಹ MP ಶಾಸ್ತ್ರಿ ವೇದಿಕ್ ಸ್ಟಡೀಸ್ ನಿಜಕ್ಕೂ ಅವರ ಕನಸು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದರ ಜೊತೆ ಅತ್ಯಂತ ಪ್ರತಿಷ್ಠಿತ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಇದನ್ನು ಸಹಯೋಗ ಕೊಟ್ಟಿದೆ, ಸಹವರ್ತಿಯಾಗಿ ವರ್ತಿಸ್ತಾ ಇದೆ. ಅದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಡಾಕ್ಟರ್ ಅಹಲ್ಯ ಬಹಳ ಮಾರ್ಮಿಕವಾದಂತಹ ಅರ್ಥಪೂರ್ಣವಾದಂತಹ ಮಾತುಗಳನ್ನೆಲ್ಲ ಆಡಿದ್ದಾರೆ. ವೇದ ಅನಂತವಾದಂಥದ್ದು, ಅಪೌರುಷೇಯವಾದಂಥದ್ದು. ಯಾರದನ್ನು ರಚನೆ ಮಾಡಿದ್ರು, ಎಲ್ಲಿ ಕೂತು ರಚನೆ ಮಾಡಿದ್ರು ಇಲ್ಲ. ಅನಂತ ಸಾಗರ ವೇದವನ್ನು ವ್ಯಾಸರು ವಿಭಾಗ ಮಾಡಿದರು. ಅದಕ್ಕೆ ವೇದ ವ್ಯಾಸರ 4 ವೇದಗಳನ್ನು ವಿಭಾಗ ಮಾಡಿದರು. ವೇದದಲ್ಲಿ ಏನಿಲ್ಲ ಎಲ್ಲ ಇದೆ. ಇದೊಂದು ಅನಂತ ಸಂಸ್ಕೃತಿ. ಇಡೀ ಜಗತ್ತಿನಲ್ಲಿ ನಮ್ಮ ಭಾರತದಲ್ಲಿ ಮಾತ್ರ ಈ ವೇದ ಸಂಸ್ಕೃತಿಯ ಉಗಮ ಇತ್ತು. ಅದೆಷ್ಟು ಜನ ಅಜ್ಞಾತ ಋಷಿಮುನಿಗಳು, ಸಾಧು ಸಂತರು, ಆಚಾರ್ಯರು ಈ ಮನುಕುಲವನ್ನು ಉದ್ಧಾರ ಮಾಡಲಿಕ್ಕೆ ಬೇರೆ ಏನೂ ಇಲ್ಲ. ಅವರು ಸತತವಾಗಿ ತಪಸ್ಸು ಮಾಡಿದ್ದು ಈ ಮನುಕುಲ ಉದ್ಧಾರ ಆಗಬೇಕು, ಇವರಿಗೆ ಏನೋ ಒಂದು ಜೀವನದಲ್ಲಿ ಅರ್ಥ ಸಿಗಬೇಕು, ಅವರ ಜೀವನ ಸಾರ್ಥಕ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ವೇದ ಸಂಸ್ಕೃತಿಯ ಶುಭಾರಂಭ ಆಯಿತು. ಇದು ನಿನ್ನೆ ಮೊನ್ನೆಯದಲ್ಲ. ಯಾರು ಇದನ್ನೆಲ್ಲ ಕೂತ್ಕೊಂಡು ಬರೋದ್ರು ಗೊತ್ತಿಲ್ಲ, ಅವರ ವಿಳಾಸ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಆದರೆ ಅವರೆಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಅರಣ್ಯದಲ್ಲಿ ಕೂತು ಈ ವೇದದ ಸಂಸ್ಕೃತಿಯನ್ನು ಯಾವ್ಯಾವ ರೀತಿ ಮನುಕುಲಕ್ಕೆ ತಲುಪಿಸ್ಬೋದು ಅನ್ನೋದನ್ನು ವಿಚಾರ ಮಾಡಿ ಉಪನಿಷತ್ತುಗಳನ್ನು ರಚನೆ ಆಯಿತು. ವೇದಾಂತಗಳ ರಾಶಿ ಬಂತು. ಆಚಾರ್ಯರುಗಳೆಲ್ಲ ಈ ವೇದಾಂತವನ್ನು ಅಧ್ಯಯನ ಮಾಡಿದರು. ಶಂಕರ ಭಗವತ್ಪಾದರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು. ಶಂಕರ ಭಗವತ್ಪಾದರು ಪರಮಶಿವನ ಅವತಾರವಾಗಿ ಇಲ್ಲಿ ಅವತರಿಸಿ ವೇದವನ್ನು ಸಂರಕ್ಷಣೆ ಮಾಡಿದರು. ಇದೆಲ್ಲ ಕೆಲಾಗ್ಬಿಟ್ಟಿತ್ತು. ಅನೇಕ ನಾಸ್ತಿಕ ಮತಗಳು ಈ ವೇದದ ಮೇಲೆ ಆಕ್ರಮಣ ಮಾಡಿತು, ವೇದಾಂತದ ಮೇಲೆ ಆಕ್ರಮಣ ಮಾಡಿತು, ನಮ್ಮ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿತು. ಯಾಕೆಂದರೆ ಈ ಸಂಸ್ಕೃತಿ ಇದ್ದರೆ, ವೇದ ಸಂಸ್ಕೃತಿ ಇದ್ದರೆ ಇಡೀ ಜಗತ್ತಿಗೆ ಬೆಳಕು ಕೊಡುವಂತಹ ರಾಷ್ಟ್ರ ಇದಾಗುತ್ತೆ ಅಂತ ಅದನ್ನೆಲ್ಲ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ವೇದವೇ ಇಲ್ಲ ಅಂತಂದರು. ಈಗಷ್ಟೇ ಡಾಕ್ಟರ್ ಅಹಲ್ಯ ಮಾತಾಡದಂತೆ ನಮ್ಮ ಜೀವನ ಏನಾಗಾದರೆ ಏನೋ ಬಂದು ಹೋದ್ವಾ? ಇಲ್ಲ, ಇದು ಭಗವಂತನ ಸೃಷ್ಟಿ, ಅಪೂರ್ವವಾದಂಥ ಸೃಷ್ಟಿ. ಇಡೀ ಜೀವಕುಲದಲ್ಲಿ ಮನುಷ್ಯ ಕುಲ ಮಾತ್ರ ಶ್ರೇಷ್ಠವಾದಂಥದ್ದು. ಇದಕ್ಕೆ ಅರ್ಥ ಇದೆ. ನಮಗೊಂದು ದಾರಿ ದೀಪ ಬೇಕಾಗಿದೆ. ಶಂಕರ ಭಗವತ್ಪಾದರು ಈ ವೇದವನ್ನು ಸಂರಕ್ಷಣೆ ಮಾಡಿ ಈ ಜಗತ್ತಿನಲ್ಲಿ ಬ್ರಹ್ಮ ಸತ್ಯವನ್ನು ನೆಲೆಗೊಳಿಸೋದು. ಹಾಗಿಲ್ಲೇ ಇಲ್ಲ. ವೇದ ಅಂದರೆ ಏನು? ವೇದದಲ್ಲಿ ಏನಿದೆ? ಭಗವಂತ ಇದ್ದಾನ. ಭಗವಂತನಿಗೂ ನಮಗೂ ಏನು ಸಂಬಂಧ? ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ಯಾಕೆ ಉಪನಿಷತ್ ಬೇಕು ಅನ್ನುವಂಥ ಕಾಲಘಟ್ಟದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಂತಹ ಋಷಿ ಮುನಿಗಳು, ಸಾಧು ಸಂತರು ಅಸಂಖ್ಯವಾದಂತಹ. ಈ ವೇದದ ಉಪನಿಷತ್ತಿನ ಸಾರವಾದಂತಹ ಉಪನಿಷತ್ತುಗಳನ್ನೆಲ್ಲ ನಮ್ಮ ಆಚಾರ್ಯರು ಅವರ
ಮೇಧಾವಿ ಆ ಪ್ರಭೆಯಿಂದ ಅದಕ್ಕೆಲ್ಲ ವ್ಯಾಖ್ಯಾನವನ್ನು ಮಾಡಿ ಅನೇಕ ರೀತಿಯ ಪ್ರಾಕಾರಗಳನ್ನು ರಚನೆ ಮಾಡಿದರು. ಅಂಥ ಅದ್ಭುತವಾದಂತಹ ಸಾಧನೆ ಮಾಡಿದಂಥ ಋಷಿ ಮುನಿಗಳು, ಸಾಧು ಸಂತರು, ಆಚಾರ್ಯಗಳೆಲ್ಲ ವಂದನೀಯರು. MP ಶಾಸ್ತ್ರಿಯವರಿಗೆ ತುಡಿತಾ ಇತ್ತು. ಸಂಸ್ಕೃತ ಅಂದರೆ ಅವರಿಗೆ ಬಹಳವಾದಂಥ ಪ್ರೀತಿ. ನಾವು ಓದ್ತಾ ಇದ್ದಾಗ ಅನೇಕ ಸಂದರ್ಭಗಳಲ್ಲಿ ಅವರು ಮಾತಾಡ್ತಾ ಇದ್ದರು. ಒಮ್ಮೆ ಅವರು ನನಗೆ ಹೇಳಿದರು, ನಾವು ಮೇಲ್ಕೋಟೆಗೆ ಹೋಗ್ಬಿಡೋಣ, ಮೇಲ್ಕೋಟೆಯಲ್ಲಿ ಇರುವಂಥ ಎಲ್ಲ ಹಿರಿಯ ವಿದ್ವಾಂಸರನ್ನು ನಾವು ನೋಡಬೇಕು, ಅವರ ಜೊತೆ ಮಾತಾಡಬೇಕು ಅಂತ. ಕೆಲವು ಅಧ್ಯಾಪಕರು ಒಂದು TT ಮಾಡಿಕೊಂಡು ಕಾರು ಮಾಡಿಕೊಂಡು ಅಲ್ಲಿಗೆ ಹೋದ್ವಿ. ಅಲ್ಲಿ ಇದ್ದಂತಹ ಕೆಲವು ವಿದ್ವಾಂಸರಿಗೆಲ್ಲ ನಾ ಬರ್ತೀನಿ ಅಂತ ಹೇಳಿದ್ರು. ಹೋಗಿ ಸಂವಾದ ಮಾಡಿದ್ರು. ಆಶ್ಚರ್ಯ ಆಗ್ತಾ ಇತ್ತು. ಅವರಿಗೆಲ್ಲ ಗೌರವ ಕೊಟ್ಟರು, ಸನ್ಮಾನ ಮಾಡಿದ್ರು. ಬರುವಾಗ ಹೇಳಿದ್ರು, ಈ ಸಂಸ್ಕೃತಿ ಉಳಿಬೇಕು, ಸಂಸ್ಕೃತ ಉಳಿಬೇಕು. ಆವತ್ತು ಹೇಳಿದ ಮಾತಿನ ನೋಡಿ, ಅವರ ಕನಸು ಇವತ್ತು MES ಶಾಸ್ತ್ರಿ ವೇದಿಕ್ ಸ್ಟಡೀಸ್ನಲ್ಲಿ ಇವತ್ತಿದ್ದು ಶುಭಾರಂಭಗಳು. ಅವರ ಕನಸು ನನಸಾಗಿದೆ. ನಮಗೂ ಶೇಷಾದ್ರಿಯಂಗಾರಿಗೂ ಅಂಥ ಬಾಂಧವ್ಯ. ಅವರು ಸಂಸ್ಕೃತದ ಅಧ್ಯಾಪಕರು, ಪ್ರಾಧ್ಯಾಪಕರಾಗಿದ್ದರು, ಪ್ರಿನ್ಸಿಪಾಲ್ ಆದರು. ಆದರೆ ಏನೋ ಒಂದು ನಂಟು ನಮಗೂ ಅವರಿಗೂ. ನಾನು ಹೋದ ವಾರ ಹೋಗಿ ಅವರ ಒಂದು ಮನೆಗೆ ಹೋಗಿ ಅವರನ್ನು ಕಂಡು ಗೌರವಿಸಿ ಬಂದೆ. 93 ವರ್ಷಗಳ ಹಿರಿಯರು. ಅವರೆಲ್ಲ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಕಾರಣೀಭೂತರಾದರು. ನೀವೆಲ್ಲ ತುಂಬ ಸೌಭಾಗ್ಯ ಮಾಡಿದ್ದೀರಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ. ಈಗ ನಮ್ಮ ರಾಮದಾಸ ಅಧ್ಯಕ್ಷರಾಗಿದ್ದಾರೆ. ಎಷ್ಟು ಜನ ಸಂಪರ್ಕ ಆಯಿತು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ಈ ಶಿಕ್ಷಣ ಸಂಸ್ಥೆಯಿಂದ ಹೊರಗೆ ಬಂದಂತಹ ಅನೇಕರು ವಿದೇಶಕ್ಕೆ ಹೋಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಸಂಶೋಧಕರಾಗಿದ್ದಾರೆ, ಅಧ್ಯಾಪಕರಾಗಿದ್ದಾರೆ. ಎಲ್ಲ ಕಡೆ MESನ ಪರಿಮಳ ಬೀರಿದೆ. ಹಿಂದೆ ಇದ್ದವರಿಗೆ ಈಗ ಗೊತ್ತಾಗ್ತಾ ಇದೆ ನಾನು ಏನು ಹೇಳ್ತೀನಿ ಅಂತ. ಸನ್ಯಾಸಿ ಆದವನು ನಾನು ಒಬ್ಬನೇ ಅಂತ ಹೇಳ್ತಾರೆ. ನನಗೆ ಅದು ತುಂಬ ಹೆಮ್ಮೆ ಕೊಡುತ್ತೆ, ಯಾವಾಗಲೂ ಹೆಮ್ಮೆ ಕೊಡುತ್ತೆ. ಅದಕ್ಕೆ MES ಕಾಲೇಜಿನ ಯಾವುದೇ ಸಮಾರಂಭ ಆಗಲಿ ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಬಂದು ಭಾಗವಹಿಸ್ತೀನಿ. ಈ ಕಿಶೋರ ಕೇಂದ್ರ ಪ್ರಾರಂಭ ಆಯಿತು. MES ಕಾಲೇಜಿನಿಂದ ಅದು ಡೇ ಕಾಲೇಜ್ ಬೆಳಗ್ಗೆ ಇತ್ತು, ಮಧ್ಯಾಹ್ನ ಆಯಿತು, ಈವ್ನಿಂಗ್ ಕಾಲೇಜ್ ಶುರುವಾಯಿತು, ಶಿಕ್ಷಣ ಸಂಸ್ಥೆ ಕಿಶೋರ ಕೇಂದ್ರ ಶುರುವಾಯಿತು, ಕಾಲೇಜ್ ಶುರುವಾಯಿತು, ಹೊರಗಡೆ ಎಲ್ಲ ಆಯಿತು. ನಮ್ಮ ಶಾಸ್ತ್ರಿಗಳು ಎಲ್ಲೆಲ್ಲಿ ದೀಪಗಳನ್ನು ಹಚ್ಚಿಟ್ಟಿದ್ದಾರೆ ಅದೆಲ್ಲವೂ ಬೆಳಕು ಆಗಿ ನಮ್ಮ ಸಂಸ್ಕೃತಿಯ ಪ್ರಭೆಯನ್ನು ಎಲ್ಲ ಕಡೆ ಇದು ಬೀರ್ತಾ ಇದೆ. ನನಗೆ ಸಂತೋಷ ಆಗ್ತಾ ಇದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ನಮ್ಮ ಡಾಕ್ಟರ್ ಆಲ್ಯ ವೈಸ್ ಚಾನ್ಸಲರ್ ಆಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇವತ್ತೇ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ. ಅಂದರೆ SC ಶರ್ಮಾ ಅವ್ರಿಗೂ ನನಗೂ ಬಹಳ ಒಡನಾಟ ಇದೆ. ಅವರಿಗೆ ಸಂಗೀತಕರ ರತ್ನ ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ ಮಾತೇನು ಅಂದರೆ, ನೋಡಿ ನಿಮ್ಮ ಶ್ರೇಯಸ್ಸನ್ನು ನಾನು ಕೋರ್ತೀನಿ, ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ. ಅವರು ಸಹ ತುಮಕೂರು ವಿಶ್ವವಿದ್ಯಾಲಯದಲ್ಲಿದ್ದು ಅನೇಕರಿಗೆ ಅನೇಕ ರೀತಿಯ ಪ್ರಶಸ್ತಿಗಳನ್ನು ಸೌಲಭ್ಯಗಳನ್ನೆಲ್ಲ ಕಲ್ಪಿಸಿದ್ದಾರೆ. ಈಗ ನಮ್ಮ ಡಾಕ್ಟರ್ ಅಹಲ್ಯ ಇದರ ಒಂದು ನೇತೃತ್ವ ವೈಸ್ ಚಾನ್ಸಲರ್ ಆಗಿ ನಮ್ಮ MES ಶಿಕ್ಷಣ ಸಂಸ್ಥೆಯ ಜೊತೆ ಕೈ ಜೋಡಿಸಿದ್ದಾರೆ. ಅದು ನನಗೆ ತುಂಬ ಹೆಮ್ಮೆ. ಇಲ್ಲೆಲ್ಲ ನಮ್ಮ ಭಕ್ತರು ಬಂದಿದ್ದಾರೆ. ಅವರೆಲ್ಲ MES ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ಸ್. ನಮಗೆ MES ಕಾಲೇಜು ಸ್ಟೂಡೆಂಟ್ಸ್ ಅಂದರೆ ಏನೋ ಒಂದು ಖುಷಿ. MP ಶಾಸ್ತ್ರಿಗಳು ಅನೇಕ ಬಾರಿ ಹೇಳ್ತಾ ಇದ್ದಂಥ ಮಾತು, ಶಿಕ್ಷಣ ಸಂಸ್ಥೆ ಕೇವಲ ಒಂದು ನಿಂತ ನೀರಾಗಬಾರ್ದು, ಅದು ನದಿಯಂತೆ ಪ್ರವಹಿಸ್ತಾ ಇರಬೇಕು ಅಂತ. ಈಗಷ್ಟೇ ಡಾಕ್ಟರ್ ಅಹಲ್ಯ ಹೇಳಿದಂತೆ ಆನೋಭದ್ರಾಹ ಕೃತವೋ ಎಂದು ವಿಶ್ವತಃ, ವಿಶ್ವದ ಎಲ್ಲ ಕಡೆಯಿಂದ ಒಳ್ಳೊಳ್ಳೆಯ ಸಂಗತಿಗಳು ಬರುವಂತಾದರೆ ನಮ್ಮ ರಾಷ್ಟ್ರ
ಎಲ್ಲ ಜಗತ್ತಿಗೆ ಬೆಳಕು ಕೊಡುವಂತಹ ಸ್ಥಾನದಲ್ಲಿ ನಿಲ್ಲಬಲ್ಲದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಡೀ ಜಗತ್ತು ಕ್ಷೋಭೆಗೊಂಡಿದೆ. ಎಲ್ಲೆಲ್ಲೋ ಏನೇನೋ ಯುದ್ಧಗಳ ಪ್ರಭಾವ ಆಗ್ತಾ ಇದೆ. ನಿತ್ಯ ಜೀವನದ ಮೇಲೆ ಪ್ರಭಾವ ಆಗ್ತಾ ಇದೆ. ಎಷ್ಟು ಸಮಸ್ಯೆಗಳು 3-4 ದಿವಸದಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ ನೋಡಿ. ಎಲ್ಲ ರಾಷ್ಟ್ರಗಳು ಶೇಕ್ ಆಯಿತು. ನಮ್ಮ ಭಾರತ ಶೇಕ್ ಆಗೋದಿಲ್ಲ. ಕಳೆದ 11 ವರ್ಷಗಳಿಂದ ಒಂದು ಒಳ್ಳೆಯ ದಿಕ್ಸೂಚಿ ಸಿಕ್ಕಿದೆ. ನಮ್ಮ ಸನಾತನ ಧರ್ಮದ ಪುನರುದ್ಧಾರ ಆಗ್ತಾ ಇದೆ. ಧರ್ಮ ಉಳಿಬೇಕು, ನಮಗೋಸ್ಕರ ಅಲ್ಲ, ಜಗತ್ತಿಗೆ ಬೆಳಕೊಡೋದಕ್ಕೋಸ್ಕರ. ವೇದ ಏನು ಹೇಳುತ್ತೆ ಅಂದರೆ, ನಮ್ಮನ್ನು ನಾವು ಅರಿತುಕೊಳ್ಳುವಂತಹ ಉದ್ಘೋಷವನ್ನು ಅದು ಮಾಡುತ್ತೆ. ವೇದದಲ್ಲಿ ಸಂಸ್ಕೃತಿ ಇದೆ, ವೇದದಲ್ಲಿ ವಿಜ್ಞಾನ ಇದೆ, ವೇದದಲ್ಲಿ ಪ್ರಕೃತಿ ಇದೆ, ವೇದದಲ್ಲಿ ಸಂಗೀತ ಇದೆ. ಇವತ್ತು ಬಹಳ ಸಂತೋಷ ಆಯಿತು. ಶ್ರುತಿ ಹಾಕೊಂಡು ವೇದ ಘೋಷವನ್ನು ಮಾಡಿದರು. ಸಾಮ ವೇದ, ಸಂಗೀತದ ಓಂಕಾರ ಅಲ್ಲಿಂದ ಸಂಗೀತದ ಉಗಮ ವೇದದಿಂದ ಆಯಿತು. ವಿಜ್ಞಾನದ ಉಗಮ ಸಂಗೀತದಿಂದ ಆಯಿತು. ಎಲ್ಲಕ್ಕೂ ಆಧಾರ ವೇದಾಧಾರಿತ. ಅಂತಹ ವೇದ ನಮ್ಮ ಸನಾತನ ಧರ್ಮದಲ್ಲಿ ಅದು ನಿರಂತರವಾಗಿ ನಿಂತಿದೆ. ಅದು ಯಾವುದೇ ಆಕ್ರಮಣ ಆಗಲಿ ನಮ್ಮ ಆಗ್ತಾ ಇಲ್ಲ. ನಮ್ಮ ಈ MES ಶಿಕ್ಷಣ ಸಂಸ್ಥೆ ಮುಂಬರುವ ದಿವಸಗಳಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಜೊತೆ ಅನೇಕ ರೀತಿಯ ವಿಚಾರ ಸಂಕಿರಣಗಳನ್ನು ಮಾಡಲಿ, ವೇದವನ್ನು ಸಂರಕ್ಷಣೆ ಮಾಡಲಿ, ಗ್ರಂಥಗಳನ್ನು ಸಂರಕ್ಷಣೆ ಮಾಡಲಿ. ನಾವು ನಮ್ಮ ಯದುಗಿರಿ ರಾಜಮಠದಲ್ಲಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅನೇಕ ಪ್ರಕಟಣೆಗಳನ್ನು ಮಾಡಿ ಕಾಶ್ಮೀರದ ಶ್ರೀನಗರದಲ್ಲಿ ನಮ್ಮ ಶಾಖೆಯನ್ನು ಪ್ರಾರಂಭ ಮಾಡೋದು, ಅಲ್ಲಿ ಸ್ವಾಮಿ ರಾಮಾನುಜರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ 2ನೇ ವರ್ಷ ಡಿಜಿಟಲ್ ಲೈಬ್ರರಿ. ಅಲ್ಲಿದ್ದಂಥ ಅನೇಕ ಜನ ಕಾಶ್ಮೀರಿ ಪಂಡಿತರು ನಮ್ಮಲ್ಲಿ ಬಂದು ಅವರಲ್ಲಿದ್ದಂತಹ ಅನೇಕ ಅಪೂರ್ವ ಗ್ರಂಥಗಳನ್ನು, ಅಲಂಕಾರಿಕ ಗ್ರಂಥಗಳು, ವೇದಾಂತ ಗ್ರಂಥಗಳು, ಅದನ್ನೆಲ್ಲ ಅಲ್ಲೇ ಡಿಜಿಟಲ್ ಮಾಡಿದ್ದೀವಿ. ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ MES ಶಿಕ್ಷಣ ಸಂಸ್ಥೆ ಜೊತೆ ನಮ್ಮ ಯತಿರಾಜ ಮಠ ಯಾವಾಗಲೂ ಕೈ ಜೋಡಿಸೋದಕ್ಕೆ ಸಿದ್ಧ ಆಗಿದೆ. ಯಾವುದೇ ಕಾರ್ಯಕ್ರಮ ಆದರೂ ಸಹಯೋಗದೊಂದಿಗೆ ನಾವು ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಮತ್ತೊಮ್ಮೆ MES ಶಿಕ್ಷಣ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ನಮ್ಮ TT ಶ್ರೀನಿವಾಸನ್ ಬಹಳ 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 ಹಳೆಯ ಅಧ್ಯಾಪಕರು, ಒಳ್ಳೆಯ ಸಂಗೀತ ವಿದ್ವಾಂಸರು, MES ಕಲಾವೇದಿಯ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರ ಪಿತೃವರಿಯರು ನಮ್ಮ ನಾಡಿನ ಬಹಳ ದೊಡ್ಡ ವಯಲಿನ್ ವಿದ್ವಾಂಸರು, ಆಕಾಶವಾಣಿಯ ಕಲಾವಿದರು. ಆ ರೀತಿ ಈ MES ಶಿಕ್ಷಣ ಸಂಸ್ಥೆಯ ಒಂದು ಈ ಪರಿಸರದಲ್ಲಿ ಎಲ್ಲವೂ ಹರಡಿ ಇದೊಂದು ಹೂವಿನ ತೋಟ, ನಂದವನ. ಅಲ್ಲಿ ಒಂದೊಂದು ಪುಷ್ಪವು ಅರಳಿದರೆ ಅದು ಸುತ್ತಲೂ ಸಮಾಜಕ್ಕೆ ಪರಿಮಳವನ್ನು ಕೊಡುತ್ತೆ, ಬೆಳಕನ್ನು ಕೊಡುತ್ತೆ, ಕತ್ತಲೆ ಹೋಗುತ್ತೆ. ಅಂತಹ ಕೆಲಸವನ್ನು MES ಶಿಕ್ಷಣ ಸಂಸ್ಥೆ ಮಾಡಲಿ. ಮತ್ತೊಮ್ಮೆ ಇವತ್ತು ಶುಭಾರಂಭಗೊಂಡಿರುವಂತಹ MES MPL ಶಾಸ್ತ್ರಿ ವೇದಿಕ್ ಸ್ಟಡೀಸ್ ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಗವಂತನ ಪರಿಪೂರ್ಣ ಅನುಗ್ರಹ ನಿರಂತರವಾಗಿರಲಿ. ಈ ವಾಗ್ಪುಷ್ಪವನ್ನು ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ನಮಃ. यतिराज 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 जय हो, यतिराज यतिराज